ಜಾತಿಗಣತಿ ವರದಿ ವಿರುದ್ಧ ಹಲವರು ಸಿಡಿದಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ 76 ಲಕ್ಷವಿದೆ. ವರದಿಯಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣವೇನು ಅನ್ನೋದು ಬಹಿರಂಗವಾಗಿದೆ. ಜೊತೆಗೆ ಜಮೀರ್ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಜಾತಿಗಣತಿ ವರದಿಯಲ್ಲಿ ಸೋರಿಕೆಯಾದ ಮಾಹಿತಿ ಪ್ರಕಾರ ಮುಸ್ಲಿಂ ಸಮುದಾಯವೇ ನಂಬರ್ 1 ಸ್ಥಾನ ಪಡೆದಿದೆ. ಮುಸ್ಲಿಮರೇ ರಾಜ್ಯದಲ್ಲಿ ಹೆಚ್ಚಾಗಿದ್ದಾರೆ ಅನ್ನೋ ಅಂಶ ಹೊರಬಿದ್ದಿದೆ. ಜಾತಿಗಣತಿ ವರದಿ ಪ್ರಕಾರ ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ 76 ಲಕ್ಷವಿದೆ. ಅದು ಹೇಗೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಒಕ್ಕಲಿಗರು, ಲಿಂಗಾಯತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೀಗ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಲು ಕಾರಣವೇನು ಅನ್ನೋದು ಬಹಿರಂಗವಾಗಿದೆ. ಜಾತಿಗಣತಿ ವರದಿಯ 53ನೇ ಪುಟದಿಂದ ಮುಸ್ಲಿಮರ ವಿಭಾಗ ಇದೆ. ಇದರಲ್ಲಿ ಅಟಾರಿ, ಅತ್ತಾರಿ ಮುಸ್ಲಿಂ, ಬಾಗ್ವಾನ್, ಬೇಗ್ ಮುಸ್ಲಿಂ, ಬೊರ್ಹಾ, ಬ್ಯಾರಿ ಮುಸ್ಲಿಂ ಹೀಗೆ ಒಟ್ಟು 97 ಉಪಪಂಗಡಗಳನ್ನು ಗುರುತಿಸಲಾಗಿದೆ. ಸಮೀಕ್ಷೆ ವೇಳೆ ಕ್ಯಾಟಗರಿ 2B ಅಡಿಯಲ್ಲೇ ಮುಸ್ಲಿಮರ ಉಪಪಂಗಡಗಳನ್ನು ಪರಿಗಣಿಸಲಾಗಿದೆ. ಆದರೆ ಉಳಿದ ಹಿಂದೂ ಜಾತಿಗಳಲ್ಲಿ ಕ್ಯಾಟಗರಿ ಪ್ರಕಾರ ಬೇರೆ ಬೇರೆ ದಾಖಲಾಗಿದೆ. ಅಂದ್ರೆ ಒಂದೇ ಜಾತಿ ಆದರೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಗುರುತಿಸಿದ್ದಾರೆ. ಉದಾಹರಣೆಗೆ ಲಿಂಗಾಯತರಲ್ಲೇ 95ಕ್ಕೂ ಹೆಚ್ಚು ಉಪಪಂಗಡಗಳಿವೆ. ಆ ಉಪಪಂಗಡಗಳು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೇರ್ಪಡೆಯಾಗಿವೆ. ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಹಾಗೂ ಹಿಂದುಳಿದ ವರ್ಗಗಳಾಗಿ ವಿಭಜನೆ ಆಗಿವೆ. ಇದೇ ವಿಭಜನೆಯಿಂದ ಒಟ್ಟು ಜಾತಿ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸವಾಗಿದೆ. ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದ ಜಾತಿಗಳಲ್ಲಿನ ಉಪಜಾತಿಗಳ ಸಂಖ್ಯೆ ನೋಡೋದಾದ್ರೆ ವೀರಶೈವ ಲಿಂಗಾಯತ ಜಾತಿಯ ಅಡಿ ಬರೋಬ್ಬರಿ 94 ಉಪಜಾತಿಗಳಿದ್ರೆ ಒಕ್ಕಲಿಗ ಜಾತಿಗೆ 47 ಉಪಜಾತಿಗಳಿವೆ. ಇನ್ನು ಕುರುಬ ಜಾತಿಯಲ್ಲಿ 11 ಉಪಜಾತಿ ಇದ್ರೆ ಮರಾಠರಲ್ಲಿ 8 ಉಪಜಾತಿಗಳಿವೆ. ಹಾಗೇನೆ ಬೆಸ್ತ ಜಾತಿಯಲ್ಲಿ 47, ಈಡಿಗದಲ್ಲಿ 24, ವಿಶ್ವಕರ್ಮ ಸಮಾಜದಲ್ಲಿ 45 ಹಾಗೂ ಬಲಿಜ ಸಮಾಜದಲ್ಲಿ 34 ಉಪಜಾತಿಗಳಿವೆ. ಹಿಂದೂಗಳ ಉಪಜಾತಿಗಳನ್ನ ಬೇರೆ ಬೇರೆ ಮಾಡಿ ಮುಸ್ಲಿಮರ ಉಪಜಾತಿಗಳನ್ನ ಬೇರೆ ಮಾಡದೇ ಇರುವುದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. 2011ರಲ್ಲೇ ಮುಸ್ಲಿಮರ ಜನಸಂಖ್ಯೆ 75 ಲಕ್ಷ ಇತ್ತು. ಆದ್ರೆ ಈಗಿನ ಜಾತಿಗಣತಿ ವರದಿಯಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಇನ್ನು ಎನ್ಎ ಹ್ಯಾರಿಸ್ ನಮ್ಮಲ್ಲಿ ಒಳಪಂಗಡ ಇಲ್ಲ ಅಂದಿರೋದು ಮತ್ತೊಂದು ಚರ್ಚೆ ಹುಟ್ಟುಹಾಕಿದೆ. ಈಗ 2011ರಲ್ಲಿ ಇದ್ದಿದ್ದು ನಾವು ಯಾವಾಗಲೂ 75 ಲಕ್ಷ ಇದ್ದಿದ್ದು, ಕಡಿಮೆನೇ ಆಗಿದೆ. ಆ ಕಾರಣಕ್ಕೆ ಇವತ್ತು ಚರ್ಚೆ ಇದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಲಿ. ಮುಸ್ಲಿಂ ಅಂದ್ರೆ ಒಂದೇ, ಅದರಲ್ಲಿ ಎಲ್ಲಾ ಜಾತಿದು ತಗೊಂಡಿದ್ದಾರೆ, ಅದೆಲ್ಲ ಮುಸ್ಲಿಂ ಅನ್ನೋದ್ರಲ್ಲೇ ಬರುತ್ತೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟ ನಡೆದ್ರೆ ಇನ್ನೊಂದು ಕಡೆ ಮುಸ್ಲಿಮರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಇಂದು ಮಂಗಳೂರಿನಲ್ಲಿ ಕರ್ನಾಟಕ ಉಲೇಮಾ ಸಂಘಟನೆ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದು ನಗರದ ಹೊರವಲಯದ ಅಡ್ಯಾರ್ ಕಣ್ಣೂರು ಬಳಿಯ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಸಮಾವೇಶದಲ್ಲಿ ಇಸ್ಲಾಂ ಗುರುಗಳು, ಖಾಜಿಗಳು, ಖತೀಬರು ಸೇರಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಹೀಗೆ ರಾಜ್ಯದ ಹಲವು ಭಾಗಗಳಿಂದ ಲಕ್ಷಾಂತರ ಮುಸ್ಲಿಮರು ಭಾಗಿಯಾಗಲಿದ್ದಾರೆ. ಮುಸ್ಲಿಮರು ವ್ಯಾಪಾರ ವಹಿವಾಟು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಕರೆ ನೀಡಿದ್ದಾರೆ ಎನ್ನಲಾಗಿತ್ತು. ಆದರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಅಂತ ಆಯೋಜಕರು ಹೇಳಿದ್ರು. ಇದೊಂದು ಬಹಳ ದೊಡ್ಡ ಕರಾಳ ಕಾನೂನಾಗಿ ಅವರ ಮನಸ್ಸನ್ನು ಬಹಳಷ್ಟು ನೋವು ಮಾಡಿದೆ. ಅದಕ್ಕಿಂತ ಅವರು ಸ್ವಯಂ ಪ್ರೇರಿತವಾಗಿ ಬಂದೇ ಬರ್ತಾರೆ. ಇಂದು ರಾಷ್ಟ್ರೀಯ ಹೆದ್ದಾರಿ 73ರ ಬಳಿಯೇ ಸಮಾವೇಶ ನಡೆಯಲಿದ್ದು ಈ ಮಾರ್ಗದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ನಿರ್ಬಂಧ ಹಾಕಲಾಗಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮಂಗಳೂರಿನ ಸ್ಥಳೀಯ ನಿವಾಸಿಗಳು ರಿಟ್ ಅರ್ಜಿ ಸಲ್ಲಿಸಿದ್ರು. ಇದನ್ನ ವಿಚಾರಣೆ ನಡೆಸಿದ ಕೋರ್ಟ್ ವಕ್ಫ್ ತಿದ್ದುಪಡಿ ವಿಚಾರ ಸುಪ್ರೀಂ ಪರಿಗಣಿಸುವಾಗ ಪ್ರತಿಭಟನೆ ಸರಿಯಲ್ಲ, ಸರ್ಕಾರ ಅನುಮತಿ ನೀಡಿದ ಸ್ಥಳದಲ್ಲಿ ಮಾತ್ರ ಪ್ರತಿಭಟನೆ ನಡೆಸಬೇಕು ಅಂತ ಹೇಳಿದೆ.